ಬರದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಬಿತ್ತನೆ ಬೀಜದ ಬೆಲೆ ದೊಡ್ಡ ಶಾಕ್ ನೀಡ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಇನ್ನು ಕೊಪ್ಪಳದಲ್ಲಿ ಎಷ್ಟಾಗಿದೆ ಕ್ವಿಂಟಾಲ್ ಲೆಕ್ಕದಲ್ಲಿ ಹೇಳ್ತಾ ಇದೀವಿ. ಮೆಕ್ಕೆಜೋಳಕ್ಕೆ 12,525 ಇತ್ತು ಕಳೆದ ವರ್ಷ. ಈ ವರ್ಷ 18,600 ಆಗಿದೆ. 6,075 ಹೆಚ್ಚಳ. ಮೆಕ್ಕೆಜೋಳ ಕೆಜಿಗೆ 142 ಇತ್ತು, ಈಗ 328 ಆಗಿದೆ. ಹೆಸರು 125 ಇದ್ದಿದ್ದು 186 ಆಗಿದೆ. ಸಜ್ಜೆ 2,297 ಇದ್ದಿದ್ದು 332 ಆಗಿದೆ. ವ್ಯತ್ಯಾಸ 35 ರೂಪಾಯಿ. ಈ ರೀತಿಯಾಗಿ ಹೆಚ್ಚಳ ಆಗಿದೆ. ಎಸ್, ಹಾಗಿದ್ರೆ ಎಲ್ಲೆಲ್ಲಿದೆ? ನಾವಾಗಲೇ ಕೊಪ್ಪಳ ರಾಯಚೂರಿನ ಗ್ರಾಫಿಕ್ಸ್ ಗಮನಿಸ್ತಾ ಇದ್ವಿ. ನಮ್ಮ ರಿಪೋರ್ಟರ್ಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೊಪ್ಪಳದಿಂದ ನಮ್ಮ ರಿಪೋರ್ಟರ್ ದೊಡ್ಡೇಶ್ ಶೆಲಿಗಾರ್, ಹಾಗೆ ರಾಯಚೂರಿನಿಂದ ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರ್, ಬೆಳಗಾವಿಯಿಂದ ಅನಿಲ್ ಮತ್ತು ಚಿಕ್ಕಮಗಳೂರಿನಿಂದ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಕೊಪ್ಪಳದ ಚಿತ್ರಣ ಪಡೆಯೋಣ. ದೊಡ್ಡೇಶ್, ಕೊಪ್ಪಳದಲ್ಲಿ ಹೇಗಿದೆ ಪರಿಸ್ಥಿತಿ? ರೈತರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ? ಯಾವ್ಯಾವ ಬಿತ್ತನೆ ಬೀಜಕ್ಕೆ ಈಗ ದರ ದುಬಾರಿ ಆಗಿರೋದು? ಪ್ರತಿಮಾ, ತಾವು ಮೊದಲೇ ಹೇಳಿದಾಗ ಅಂತ ಹೇಳಿದ್ರೆ ಈ ಕಳೆದ ವರ್ಷ ಅಕ್ಷರಶಃ ಕೊಪ್ಪಳ ಜಿಲ್ಲೆ ಬರಗಾಲದಿಂದ ನಲಿಗೆ ಹೋಗಿತ್ತು. ಬಹುತೇಕ ರೈತರಿಗೆ ಕೂಡ ತಾವು ಬಿತ್ತನೆ ಮಾಡಿದಂಥ ಬೀಜವು ಕೂಡ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಏನು ಮುಂಗಾರು ಆರಂಭ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಉತ್ತಮ ರೀತಿ ಆಗಿದೆ ಅಂತ ಹೇಳ್ಬೋದು. ಆದರೆ ಬಿತ್ತನೆ ಬೀಜವನ್ನ ಖರೀದಿ ಮಾಡಲಿಕ್ಕೆ ಹೋದಂಥ ರೈತರಿಗೆ ಒಂದು ದೊಡ್ಡ ಶಾಕ್ ಆಗಿದೆ. ಅದರಲ್ಲಿ ಪ್ರಮುಖವಾದಂತ ಹೇಳಿದ್ರೆ ಈ ಒಂದು ಬಿತ್ತನೆ ಬೀಜಗಳ ಏನು ಬೆಳೆಗಳಿವೆ, ಆ ಒಂದು ಬೆಳೆಗಳು ಇದೀಗ ಗಗನಕ್ಕೆ ಏರಿರತಕ್ಕಂಥದ್ದು. ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚು ಮೆಕ್ಕೆಜೋಳವನ್ನ ಬೆಳಿತಾರೆ. ಮತ್ತೊಂದು ಕಡೆ ಭತ್ತವನ್ನು ಕೂಡ ಬೆಳಿತಾರೆ. ಏನು ಈಗಾಗಲೇ ಮೆಕ್ಕೆಜೋಳವನ್ನ ಬಿತ್ತನೆ ಮಾಡಲಿಕ್ಕೆ ರೈತರು ಭೂಮಿಯನ್ನ ಹದವನ್ನ ಮಾಡ್ಕೊಂಡಿದ್ದಾರೆ. ಆದರೆ ಏನು ಮೆಕ್ಕೆಜೋಳವನ್ನ ಬಿತ್ತನೆ ಬೀಜವನ್ನ ಖರೀದಿ ಮಾಡಲಿಕ್ಕೆ ಹೋದಂತ ರೈತರಿಗೆ ಇದೀಗ ಶಾಕ್ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಏನಂತ ಹೇಳಿದ್ರೆ ಮೆಕ್ಕೆಜೋಳ ಇದೀಗ ಕ್ವಿಂಟಾಲ್ಗೆ 500 ರೂಪಾಯಿ ಅಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ 10,900 ರೂಪಾಯಿ ಈ ಒಂದು ಬೆಲೆ ಇತ್ತು. ಇದೀಗ ಅದು 11,400 ರೂಪಾಯಿ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೇನು ಭತ್ತ ಕೂಡ ಇದೆ. ಗಂಗಾವತಿ ಭಾಗ ಭತ್ತದ ಕಣಜ ಅಂತ ಕರೆಯಲ್ಪಡ್ತದೆ. ಈ ಹಿನ್ನೆಲೆಯಲ್ಲಿ ಭತ್ತವು ಕೂಡ ಇದೀಗ ಏನು 1,575 ರೂಪಾಯಿ ಅಷ್ಟು ಕ್ವಿಂಟಲ್ಗೆ ಏರಿಕೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಸೂರ್ಯಕಾಂತಿ ಇದೆ, ಸೂರ್ಯಕಾಂತಿ ಮಾತ್ರ ಬೆಲೆ ಏರಿಕೆ ಆಗಿಲ್ಲ. ಮತ್ತೊಂದು ಕಡೆ ಹೆಸರು ಏನು ಬೆಳೀತಾರೆ ರೈತರು ಅಂದ್ರೆ ಈ ಒಂದು ಎರಿ ಭಾಗದಲ್ಲಿ, ಅದು ಯಲಬುರ್ಗಾ ಆಗಿರ್ಬೋದು, ಕುಕ್ನೂರು ಆಗಿರ್ಬೋದು, ಹೀಗೆ ಎರಿ ಭಾಗದಲ್ಲಿ ಏನು ರೈತರು ಹೆಚ್ಚಿಗೆ ಹೆಸರನ್ನ ಬೆಳೀತಾರೆ. ಈ ಒಂದು ಹೆಸರಿನ ಬೆಳೆ ಇದೀಗ ಏನು ಕಳೆದ ವರ್ಷ ನಾವು 12,525 ರೂಪಾಯಿ ಅಷ್ಟು ಬೆಲೆ ಇತ್ತು ಇದು ಕ್ವಿಂಟಲ್ಗೆ. ಅದು ಈ ವರ್ಷ 18,600 ರೂಪಾಯಿ ಆಗಿದೆ. ಅಂದ್ರೆ 6,075 ರೂಪಾಯಿ ಅಷ್ಟು ಏರಿಕೆ ಆಗಿರ್ತಕ್ಕಂಥದ್ದು ರೈತರಿಗೆ ಬಹಳ ದೊಡ್ಡ ಶಾಕ್ ಆದಿದೆ. ಈ ಬಗ್ಗೆ ಕೂಡ ಕೃಷಿ ಅಧಿಕಾರಿಗಳನ್ನು ನಾವು ಕೇಳಿದ್ರೆ, ಕೃಷಿ ಅಧಿಕಾರಿಗಳು ಏನು ಬೀಜೋತ್ಪಾದನೆಯ ಕಂಪನಿಗಳಿವೆ, ಆ ಒಂದು ಕಂಪನಿಗೆ ಹೆಚ್ಚಿನ ತೆರಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವರ್ಷ ಸಹಜವಾಗಿಯೇ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸರ್ಕಾರ ರೈತರಿಗೆ ವಂತಿಗೆ ಹಣವನ್ನು ಕೂಡ ಕೊಡ್ತದೆ. ಆದ್ರೆ ಆ ವಂತಿಗೆ ಹಣ ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಬಹುತೇಕ ಹೆಚ್ಚಿನ ಹಣವನ್ನ ರೈತರೇ ಒಂದು ಪಾವತಿ ಮಾಡಬೇಕಾದಂತ ಹಿನ್ನೆಲೆಯಲ್ಲಿ ಒಂದ್ ಕಡೆ ಬರಗಾಲ, ಮತ್ತೊಂದ್ ಕಡೆ ಬೆಲೆ ಏರಿಕೆ, ಅಂದ್ರೆ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ರೈತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಸರ್ಕಾರ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಏನು ಬೆಲೆ ಏರಿಕೆ ಆದಂತಹ ಒಂದು ಏನು ಬಿತ್ತನೆ ಬೀಜಗಳ ಒಂದು ಬೆಲೆ ಏರಿಕೆ ಇದೆ ಅದನ್ನ ಹತೋಟಿಗೆ ತೆಗೆದುಕೊಂಡು ಬಂದಾಗ ಮಾತ್ರ ರೈತರು ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ರೈತರ ಮಾತಾಗಿದೆ. ಪ್ರತಿಮಾ, ಓಕೆ ದೊಡ್ಡೇಶ್. ಇನ್ನ ಚಿಕ್ಕಮಗಳೂರಲ್ಲಿ ಕಿರಣ್, ರೈತರು ಏನ್ ಹೇಳ್ತಾ ಇದ್ದಾರೆ? ಈ ಬಾರಿ ಒಳ್ಳೆ ಮಳೆ ಆಗಿದೆ, ಒಳ್ಳೆ ಬೆಳೆ ಬೆಳೆಯೋಣ ಅಂತ ಅಂದ್ಕೊಂಡಿದ್ರು. ಬೆಲೆ ಏರಿಕೆ ಈ ರೀತಿ ಆಗಿದೆ ಬಿತ್ತನೆ ಬೀಜದ್ದು. ಏನಂತ ಇದ್ದಾರೆ ಹಾಗಾದ್ರೆ ರೈತರು? ಪ್ರಗತಿ, ಖಂಡಿತವಾಗ್ಲೂ ಕೂಡ ಮಲೆನಾಡು ಮತ್ತು ಬಯಲುಸೀಮೆ ಭಾಗದಲ್ಲಿ ಈಗಾಗಲೇ ಪೂರ್ವ ಮುಂಗಾರು ಉತ್ತಮ ರೀತಿಯಲ್ಲಿ ಬಿದ್ದಿರೋದ್ರಿಂದ ರೈತರು ಸಹಜವಾಗಿ ಬಿತ್ತನೆ ಬೀಜಗಳ ಖರೀದಿಗೆ ಮುಗಿಬಿದ್ದಿರುವಂತದ್ದು. ಸಹಜವಾಗಿ ಬಯಲುಸೀಮೆ ಭಾಗದಲ್ಲಿ ಅತಿ ಹೆಚ್ಚಿನ ತರಕಾರಿ ಬೆಳೆಗಳು ಸೇರಿದಂತೆ ಬಿತ್ತನೆ ಬೀಜಗಳನ್ನ ಖರೀದಿಗೆ ರೈತರು ಮುಂದಾಗಿರುವಂತದ್ದು. ಈ ವೇಳೆ ರೈತರು ಅಂಗಡಿಗಳಿಗೆ ಮತ್ತು ರೈತ ಸಂಪರ್ಕ ಕೇಂದ್ರಗಳಿಗೆ ತೆರಳಿದಂತಹ ವೇಳೆಯಲ್ಲಿ ರೈತರಿಗೆ ಬೆಲೆ ಏರಿಕೆ ಬಿಸಿ ಎದುರಾಗಿರುವಂತದ್ದು. ಸಹಜವಾಗಿ ರೈತರಿಗೆ ಇದೊಂದು ರೀತಿ ಶಾಕ್ ಆಗಿರುವಂತದ್ದು. ಯಾಕೆಂದ್ರೆ ಮೊದಲೇ ಸಾಕಷ್ಟು ಒಂದು ಜರ್ಜರಿತರಾಗಿರುವಂತಹ ಬರದಿಂದ ಸಾಕಷ್ಟು ಕಂಗೆಟ್ಟಿರುವಂತಹ ರೈತರಿಗೆ ಬೆಲೆ ಏರಿಕೆಯ ಬಿಸಿ ಸಾಕಷ್ಟು ಒಂದು ಹೊಡೆತವನ್ನು ಕೂಡ ಕಟ್ಟಿರುವಂತದ್ದು. ಯಾಕೆಂದ್ರೆ ರೈತರು ಕಷ್ಟಪಟ್ಟು ಬೆಳೆದಂತ ಬೆಳೆಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಬೆಲೆ ಸಿಗುವುದಿಲ್ಲ. ಆದ್ರೆ ಬಿತ್ತನೆ ಬೀಜದ ಬೆಲೆ ದುಬಾರಿ ಆಗಿರುವಂತದ್ದು. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಸರಾಸರಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುವಂತದ್ದು. ಕೆಜಿಗೆ 100ರಿಂದ 200 ರೂಪಾಯಿಗಳವರೆಗೂ ಕೂಡ ಆ ಬಿತ್ತನೆ ಬೀಜದ ಬೆಲೆ ಏರಿಕೆ ಆಗಿರುವಂತದ್ದು. ಅದರಲ್ಲೂ ಕೂಡ ಬಯಲುಸೀಮೆ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಹಾಗೇನೆ ಉದ್ದು ಹಾಗೇನೆ ಮೆಕ್ಕೆಜೋಳವನ್ನು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಡೂರು ಹಾಗೂ ತರೀಕೆರೆ ಭಾಗದಲ್ಲಿ ಬೆಳೆಯಲಾಗುತ್ತದೆ. ಆದ್ರೆ ಈ ಬಾರಿ ಅತಿ ಹೆಚ್ಚಿನ ಬೆಲೆಗೆ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಆಗಿರುವುದರಿಂದ ಸಹಜವಾಗಿ ರೈತರು ಒಂದು ಆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಲೆಗಳನ್ನ ಇಳಿಕೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ
ರೈತರು ಮಾಡ್ತಾ ಇರುವಂತದ್ದು. ಪ್ರಗತಿ. ಓಕೆ ಕಿರಣ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನ ದುಬಾರಿ ಆಗ್ತಾ ಇದೆ ಬಿತ್ತನೆ ಬೀಜದ ಬೆಲೆ ಯಾವೆಲ್ಲ ಜಿಲ್ಲೆಗಳಲ್ಲಿ? ಈಗ ಸಾಕಷ್ಟು ಜಿಲ್ಲೆಗಳನ್ನ ನೋಡಿದ್ವಿ, ಇನ್ನುಳಿದಂತಹ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿದೆ ಬಿತ್ತನೆ ಬೀಜದ ಬೆಲೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀಯಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.